ಹಬ್ಬಕ್ಕೆ ಅಂತೇಳಿ ಸ್ಪೆಷಲ್ ಆಗಿರಲಿ ಅಂತೇಳಿ ಕ್ಯಾರೆಟ್ ಒಳಗೆ ಕೂಡ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಒಳಗೆ. ಹಾಗೆ ಇಡಕೊಳ್ಳೋಣ ಅಂತ ಕೆಳಗಡೆ ಮಕ್ಕಳ ಮನೆಗೆ ಹೋಗಿದೆ. ಎಷ್ಟು ಚೆನ್ನಾಗಿಲ್ಲ, ತುಂಬಾನೇ ಚೆನ್ನಾಗಿತ್ತು. ಅಮ್ಮನೋಳ ಅಲಂಕಾರ ಕೂಡ ತುಂಬಾನೇ ಇಷ್ಟ ಆಯ್ತು. ನೈಟ್ ಎಲ್ಲ ಡೆಕೋರ್ ಕೂಡ ಮಾಡಿದ್ದೆ ನಾನು ಕೂಡ. ಹೋಗಿ ಲಕ್ಷ್ಮಿ ಸೀರೆ ಉಡಿಸೋದು, ಅಲಂಕಾರ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಿಮಗೆ ಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋದ್ವಿ. ಮತ್ತೆ ನಮ್ಮ ಅಮ್ಮನವರು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯ. ಎಲ್ಲರೂ ಹೇಗಿದ್ರೆ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ಹಿಂದಿನ ದಿನ ಕೆಳಗಡೆ ಅಕ್ಕ ನಮ್ಮನೇಲಿ ಹಬ್ಬ ಮಾಡಲ್ಲ, ಆಕ್ಚುಲಾಗಿ ಕೆಳಗಡೆ ಮನೆ ಅಕ್ಕಂಗೆ ಹೆಲ್ಪ್ ಮಾಡಬೇಕು ಅಂತ ಕರೆದಿದ್ರು. ಹಾಗಾಗಿ ಹೋಗಿದ್ದೆ. ರವೆ ಉಂಡೆ ಕೂಡ ಮಾಡ್ತಿದ್ರು. ಅದಕ್ಕೆ ಚಿರೋಟಿ ರವೆ, ಕೊಬ್ಬರಿ, ಹಾಗೆ ಎಳ್ಳು, ಬಿಳಿ ಎಳ್ಳು ಮತ್ತೆ ಸ್ವಲ್ಪ ಸಕ್ಕರೆ, ಬಿಸಿ ಹಾಲನ್ನ ಹಾಕೊಂಡು ಮಾಡ್ಕೊಳ್ತಿದ್ರೆ. ಹೇಗೆ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ತುಂಬಾನೇ ವಿಡಿಯೋ ಮಾಡ್ಕೊಂಡಿದ್ದೆ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿತ್ತು. ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಹೇಗೆಲ್ಲ ಮಾಡ್ತಾರೆ ರವೆ ಉಂಡೆ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಮಾಡಿ ತೋರಿಸಿರ್ತಾರೆ. ಸಿಂಪಲ್ ಆಗಿ ಕ್ವಿಕ್ ಆಗಿ ಕೂಡ ಆಗುತ್ತೆ. ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ಒಂದ್ 2-3 ನಿಮಿಷ. ಹಾಗೆ ಒಣ ಕೊಬ್ಬರಿನ ತುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಾರೆ ಸಣ್ಣಕ್ಕೆ. ಅವೆರಡನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಹಾಕೊಂಡಿದ್ದಾರೆ. ಹಾಗೆ ಅವರು ಬಿಳಿ ಎಳ್ಳು ಹಾಕೊಂಡಿದ್ದಾರೆ. ನಿಮಗೆ ಬೇಕಾದ್ರೆ ಕಪ್ ಎಳ್ಳು ಕೂಡ ಹಾಕೊಬಹುದು. ಜೊತೆ ಮಿಕ್ಸ್ ಮಾಡ್ಕೊಳಕ್ಕೆ ನೀರು ಹಾಕೊಳ್ತಿಲ್ಲ, ಹಾಲನ್ನು ಬಿಸಿ ಮಾಡಿ ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ರೆ ಸ್ವಲ್ಪ ತೆಳ್ಳಗಾಗುತ್ತೆ. ಹಾಗಾಗಿ ನೋಡ್ಬಿಟ್ಟು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಬಿಸಿದ ಅವ್ರಿಗೆ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಗಂಟಿಲ್ದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಡ್ರೈ ಫ್ರೂಟ್ ಕೂಡ ಅಷ್ಟೇ ಆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ಪ್ರಮಾಣಕ್ಕೆ ಗಂಟು ಬೀಳ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈಯೆಲ್ಲ ಚೆನ್ನಾಗಿ ನಾದ್ಕೊಂಡು ಒಂದ್ 2-3 ನಿಮಿಷ. ತದನಂತರ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಹಾಕೊಂಡು ಕೂಡ ಮಾಡ್ಕೊಳ್ತಾ ಇದ್ರೆ. ರವೆ ಉಂಡೆ ಮಾಡೋಕೆ ಕಷ್ಟ ಆಗ್ತಿದೆ ಅಂದ್ರೆ ಈ ಟ್ರಿಕ್ಸ್ ನ ಯೂಸ್ ಮಾಡಿ. ಬಿಸಿ ಹಾಲನ್ನ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಆ ತಣ್ಣ ಹಾಲು ಹಾಕಿದ ಬಿಸಿ ಹಾಲು ಹಾಕಿದ್ರೆ ಚೆನ್ನಾಗಿ ನಾದ್ಕೊಂಡು ಗಂಟು ಬೀಳದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನಂತರ ಉಂಡೆ ಕಟ್ಕೊಳ್ತಾರೆ. ಅದಕ್ಕೆ ನೋಡ್ಕೊಂಡು ಹಾಲನ್ನ ಹಾಕೊಳ್ತಾ ಇದ್ರು. ಇಲ್ಲಿ ಬಿಗಿ ಹಿಡಿದ್ರೆ ಅದೊಂಥರ ಉಂಡೆ ರೀತಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಂಡು ಅದನಂತರ ನಿಮ್ಗೆ ಬೇಕಾದ ಪ್ರಮಾಣ ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಪಾಪು ಮಾಡೋಕ್ಕಿಂತ ಮುಂಚೆನೆ ನಂಗೆ ಕೊಡು ಮಮ್ಮಿ ಅಂತ ಆಟ ಮಾಡ್ತಾ ಇದ್ರು. ಎಡೆಗಲ್ವಾ ಅಂತೇಳಿ ಅಕ್ಕ ಸ್ವಲ್ಪ ದೊಡ್ಡ ಉಂಡೆನೆ ಮಾಡ್ಕೊಳ್ತಾ ಇದ್ರು. ನಿಮ್ಗೆ ಬೇಕಾದ್ರೆ ಮೀಡಿಯಂ ಸೈಜ್ ಕೂಡ ಮಾಡ್ಕೊಬಹುದು. ಸ್ವಲ್ಪ ದೇವ್ರ ಮುಂದೆ ಇಡಕ್ಕಿಲ್ಲ ಅಂತ ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ತೀರಿ. ಬಿಸಿ ಇರುವಾಗಲೇ ಕಟ್ಕೊಬೇಕು, ಅವಾಗ ರವೆ ಉಂಡೆ ಹೊಡೆಯೋದಿಲ್ಲ. ತಣ್ಣಗಾಗ್ಬಿಟ್ರೆ ಅಷ್ಟು ನೀಟಾಗಿ ಕಟ್ಟಕ್ಕೂ ಬರೋದಿಲ್ಲ. ಹಾಗಾಗಿ ಬಿಸಿ ಹಾಲು ಹಾಕೊಂಡಿರ್ತೀವಲ್ವಾ, ಬೇಗನೆ ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆ ಕಟ್ಕೊಬಹುದು. ನೋಡಿ ಎಷ್ಟು ಸ್ಪೀಡಾಗಿ ಕಟ್ಕೊಳ್ತಾ ಇದಾರೆ. ದೇವರಿಗೆ ಅಂತ ಸ್ವಲ್ಪನೇ ಮಾಡಿದ್ರು, ಜಾಸ್ತಿ ಏನ್ ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ಇಷ್ಟು ಪ್ಲೇಟ್ ಕಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕೂಡ ಎಲ್ಲೂ ಕೂಡ ಹೊಡೆದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಈ ತರ ಮಿಡಲ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಹಬ್ಬ, ಫಂಕ್ಷನ್ ಅಥವಾ ಗೆಸ್ಟ್ ಯಾರು ಬಂದರೆ ಈ ರೀತಿ ರವೆ ಉಂಡೆ ಕೂಡ ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನೇನು ರವೆ ಉಂಡೆ ಕೂಡ ಆದ್ಮೇಲೆ ಚಕ್ಲಿ ನಿಪ್ಪಟ್ಟಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಕ್ಕ ಒಬ್ಬರೇ ಇರೋದ್ರಿಂದ ನಾನು ಹೊತ್ಕೊಡಕ್ಕೆ ಅಂತ ಬಂದಿದ್ದಲ್ಲ, ಆ ಟೈಮಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಹಾಗಾಗಿ ಅದನ್ನೇ ವಿಡಿಯೋ ಮಾಡ್ತಿದ್ದೀನಿ. ಈಗ ಚಕ್ಲಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅಂತ ಅಲ್ಲೇ ಹೇಳಿದ್ದೆ. ಅದ್ರ ಪಾಪು ತುಂಬಾನೇ ತಲಹರಟೆ ಮಾಡ್ತಿದ್ದ. ಹಾಗಾಗಿ ಕೇಳಿಸ್ತಿಲ್ಲ ಅಂತ ಮತ್ತೆ ನನಗೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ರುಬ್ಬಿಸ್ಕೊಂಡ್ಬಂದಿದ್ದು. ಅದಕ್ಕೆ ಹುರ್ಗಡ್ಲೆ, ಕಡಲೆ, ಒಣಮೆಣಸಿನ್ಕಾಯಿ ಮತ್ತೆ ಕಡಲೆಬೇಳೆ ಎಲ್ಲ ಹಾಕಿ ರುಬ್ಕೊಂಡ್ಬಂದಿದ್ರು. ತದನಂತರ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಗೆ ಬಿಳಿ ಎಳ್ಳನ್ನ ಕೂಡ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಅದ್ರ ಮಿಕ್ಸ್ ಮಾಡ್ಕೊಂಡು ಒಂದ್ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಎಣ್ಣೆ ಕಾಯಬೇಕು, ಅಲ್ಲಿವರೆಗೂ ಅದನ್ನ ಬಿಟ್ಟು ಈ ಕಡೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ರೆ. ಹಾಗೆ ಶೇಂಗಾ ಬೀಜ ಕೂಡ ಅಷ್ಟೇ ಹುರಿದು ಚಿಕ್ಕದಾಗಿ ರುಬ್ಕೊಂಡು ಇಟ್ಕೊಂಡಿದ್ದಾರೆ. ಪುಡಿ ಮಾಡ್ಕೊಂಡು ಅದ್ರ ಮೇಲೆ ಹಾಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಚಕ್ಲಿಗೆ ಅಂತ ರೆಡಿ ಮಾಡ್ಕೊಳ್ತಿರೋದು. ನಿಪ್ಪಟ್ಟಿಗೆ ಬೇರೆ ಇದೆ, ಅದಕ್ಕೆ ಮಸಾಲ ಎಲ್ಲ ಹಾಕೊಳ್ತಾರೆ. ಇದು ಬರೀ ಚಕ್ಲಿಗೆ ಅಷ್ಟೇ ಮಾಡ್ಕೊಂತಿರೋದ್ರಿಂದ ಇದು ಸಪರೇಟ್ ಆಗಿ ಮಾಡ್ಕೊಳ್ತಾರೆ. ಎಣ್ಣೆ ಕೂಡ ಅಷ್ಟು ಚೆನ್ನಾಗಿ ಕಾದಿರ್ಬೇಕು. ಇದು ಮಿಕ್ಸ್ ಮಾಡ್ಕೊಬೇಕಾದ್ರೆ ಎಣ್ಣೆ ಹಾಕೊಬೇಕು. ಎಣ್ಣೆ ಹಾಕಿದ ತಕ್ಷಣ ಬುರುಬ್ ರೀತಿ ಬರಬೇಕು, ಅಷ್ಟು ಚೆನ್ನಾಗಿ ಎಣ್ಣೆ ಕಾದಿರ್ಬೇಕು. ತದನಂತರ ಹಾಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ನೋಡಿ ಈ ರೀತಿ ಬರಬೇಕು. ಎಣ್ಣೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನೀಗ. ಅಂದ್ರೆ ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಇದೀವಿ. ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಎಣ್ಣೆ, ಸ್ವಲ್ಪ ಜಾಸ್ತಿನೇ ಇಟ್ಟು ತಗೊಂಡಿರೋದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡಿದ್ವಿ. ಎಣ್ಣೆ ಚೆನ್ನಾಗಿ ಆದ ನಂತರ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೋಡ್ಬೋದು ಎಷ್ಟು ಬಿಸಿ ಇದೆ ಅಂದ್ರೆ ಕೈ ಮುಟ್ಟಕ್ ಆಗದಿರ ಅಷ್ಟು ಬಿಸಿ ಇದೆ ಎಣ್ಣೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಎಲ್ಲೂ ಗಂಟು ಬೀಳದೆ ಇರೋ ರೀತಿ ಚೆನ್ನಾಗಿ ಹುಡಿ ಮಾಡ್ಕೊಳ್ತಾ ಇದೀನಿ. ನೋಡ್ಬೋದು ಮತ್ತೆ ಪ್ರಮಾಣ ಬೇಕು ಅಂದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಎಣ್ಣೆ ಹಾಕೊಬಹುದು. ನೋಡಿ ಮತ್ತೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ. ನಿಮ್ಗೆ ಏನಾದ್ರು ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ವ್ಲಾಗ್ ಯಾವ ರೀತಿ ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ಹೊಸಬ್ರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮದು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಹೋಗ್ಬಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಈಗ ಹಿಟ್ಟಿಗೆ ಪ್ರಮಾಣಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹದಕ್ಕೆ ಬರೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹದಕ್ಕೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು, ತುಂಬಾ ಸಾಫ್ಟ್ ಕೂಡ ಇದೆ ಹಿಟ್ಟು. ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸ್ಮೂತಾಗಿ ಕೂಡ ಬಂದಿತ್ತು ಹಿಟ್ಟು, ಅಷ್ಟೇ ಸಾಫ್ಟಾಗಿ ಕೂಡ ಇತ್ತು ಹಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತೇಳಿ. ಇನ್ನೇನು ಇದೆಲ್ಲ ಆದಮೇಲೆ ಇನ್ನು ಚಕ್ಲಿ ಕೂಡ ಹೊತ್ಕೊಬೇಕು. ಮಕ್ಕಳಿಗೆಲ್ಲ ಮನೇಲಿ ಈ ರೀತಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ಆರೋಗ್ಯ ಕೂಡ. ಹೋಮ್ ಫುಡ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದಲ್ವ. ಹಾಗಾಗಿ ಮನೇಲೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನಾನು ಒಂದು 2 ಮಂತ್ ಬ್ಯಾಕ್ ಮಾಡಿದ್ದೆ, ಮತ್ತೆ ಮಾಡೋಕ್ಕಾಗಿಲ್ಲ. ಈಗ ಅಕ್ಕ ವರಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಿದ್ರಲ್ವ, ಹಾಗಾಗಿ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಅಂತೇಳಿ. ನಿಮಗೆ ಎಷ್ಟು ದೊಡ್ಡ ಬೇಕೋ ಚಿಕ್ಕದು ಬೇಕೋ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿ ಕೂಡ ಬಂದಿದ್ದು, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದ್ವು ಚಕ್ಲಿ. ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ರು. ಒಬ್ರು ಚಕ್ಲಿ ಹೊತ್ಕೊಂಡ್ಬಿಟ್ರು, ಒಬ್ರು ಅಕ್ಕಂತ ಕರ್ಕೊಳ್ತಾ ಇದ್ರು. ನಾನು ಹೊತ್ಕೊಡ್ತಾ ಇದ್ದೆ, ಅಕ್ಕ ಚಕ್ಲಿನ ಕರಿತಾ ಇದ್ರು. ತುಂಬಾನೇ ಚೆನ್ನಾಗಿ ಕೂಡ ಬಂದಿತ್ತು. ಎಣ್ಣೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾದಿರ್ಬೇಕು. ತದನಂತರ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮಗೆ ಬೇಕಾದ್ರೆ ಖಾರದ ಪುಡಿ ಕೂಡ ಹಾಕೋಬಹುದು. ಇದಕ್ಕೆ ಒಣಮೆಣಸಿನಕಾಯಿ ಹಾಕಿರೋದು ಅಷ್ಟೊಂದು ಹೆಂಗ್ ಕಲರ್ ಇರಲಿಲ್ಲ, ಅದು ತುಂಬಾನೇ ಚೆನ್ನಾಗಿ ಕೂಡ ಬಂದಿದ್ವಿ. ಇನ್ನೇನು ಸ್ವಲ್ಪನೇ ಇದು ಬೇಗನೆ ಮಾಡ್ಕೊಳ್ತಾ ಇದೀವಿ. ನಾನು ಮತ್ತೆ ನಿಪ್ಪಟ್ಟು ಮಾಡೋದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅಕ್ಕಂಗೆ ತುಂಬಾನೇ ಕೆಲಸ ಇತ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಚಕ್ಲಿ ಮಾಡೋದು ಮಾತ್ರನೇ ವಿಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ ಚಕ್ಲಿ. ಎಲ್ಲೂ ಕೂಡ ಮುರಿತಾ ಇಲ್ಲ. ಹಾಗಾಗಿ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಎಲ್ಲೂ ಒಡೆಯೋದಿಲ್ಲ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಬಿಸಿ ಕಾದಿರೋ ಎಣ್ಣೆ ಹಾಕೊಂಡ್ರೆ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬಹುದು. ಇದೊಂದು ಟಿಪ್ಸ್ ನ ಫಾಲೋ ಮಾಡ್ಬೋದು ಚಕ್ಲಿ ಮಾಡೋರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಅಂತ. ಮನೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಒಂದು ವೀಕ್ ಕೂಡ ಇಟ್ಬಿಟ್ಟು ತಿನ್ಬೋದು, ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು. ನೋಡ್ಬೋದು ನಾನು ಯಾವ ರೀತಿ ಬಂದಿದೆ ಚಕ್ಲಿ ಅಂತ ಕೂಡ ಮುರಿದ್ಬಿಟ್ಟು ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ಸೌಂಡ್ ಕೇಳಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ವರಲಕ್ಷ್ಮಿ ಹಬ್ಬ ಆಗಿತ್ತು, ಹಾಗಾಗಿ ಮನೇಲಿ ಬೇಗನೆಲ್ಲ ಎಲ್ಲ ಗುಡಿಸ್ಕೊಂಡು 6 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ನಮ್ಮ ಮನೇಲಿ ಸಿಂಪಲ್ ಆಗಿ ಈ ರೀತಿ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನ ಅಡುಗೆಗೆ ಅಂತೇಳಿ ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡಿದೀನಿ. ಕ್ಯಾರೆಟ್ ನನ್ನ ಹಸ್ಬೆಂಡ್ ತುರ್ದ್ಕೊಟ್ರು, ಅದನ್ನ ಮಿಕ್ಸಿ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತುಪ್ಪ ಹಾಕೊಂಡು. ಒಂದ್ ಕಡೆ ಹೋಳಿಗೆ ಸಾಂಬಾರ್ ಕೂಡ ರೆಡಿ ಮಾಡ್ಕೊಂಡಿದೀನಿ. ನಾನು ಕ್ಯಾರೆಟ್ ಹೋಳಿಗೆಗೆ ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ನಾನು ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡೋದಿಲ್ಲ. ಚಿರೋಟಿ ರವೆನ್ ಕೂಡ ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೀಗೆ ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂಡಿದ್ದೀನಿ. ಬೆಲ್ಲನೂ ಕೂಡ ಅಷ್ಟೇ, ಬೆಲ್ಲನ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಹಸಿ ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ದೀನಿ. ತದನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 2 ರಿಂದ 3 ನಿಮಿಷ ಕೊಬ್ಬರಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಟ್ರೈಪ್ಯಾಡ್ ಅಲ್ಲಿಕ್ಕೆ ನಾನು ನೀಟಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಏನಾದರೂ ಹೋಳಿಗೆ ತಿನ್ಬೇಕು ಅಂದ್ರೆ ಈ ರೀತಿ ಕ್ಯಾರೆಟ್ ಹೋಳಿಗೆ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಅಷ್ಟೇ ರುಚಿ ಕೂಡ ಇರುತ್ತೆ. ಮತ್ತೆ ಸಕ್ಕರೆನೇ ಯೂಸ್ ಮಾಡಬೇಕು ಅನ್ನೋ ಹಾಗಿಲ್ಲ, ಆರಾಮಾಗಿ ಬೆಲ್ಲ ಹಾಕೊಂಡು ಕೂಡ ಮಾಡ್ಕೊಬಹುದು. ನೀಟಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಆಗಿ ಹೇಳ್ತೀನಿ. ಈಗ ಆ ಪೂಜೆಗೆಲ್ಲ ಟೈಮ್ ಆಗಿತ್ತು, ಎಡೆಗೆಲ್ಲ ಅಂತೇಳಿ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನೆಲ್ಲ ಮುಂಚಿತವಾಗಿ ಕಲಸಿ ನೆನೆ ಇಟ್ಬಿಟ್ಟಿದೆ. ತದನಂತರ ಹೋಳಿಗೆ ತಟ್ಕೊಳ್ತಾ ಇದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು, ರುಚಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಅಪರೂಪಕ್ಕೆ ಒಂದೇ ರೀತಿ ಹೋಳಿಗೆ ಮಾಡ್ಕೊಳಕ್ಕಿಂತ ಈ ತರ ವೆರೈಟಿ ಆಫ್ ಮಾಡ್ಕೊಬಹುದು. ತುಂಬಾನೇ ವೆರೈಟಿ ಆಫ್ ಹೋಳಿಗೆ ಕೂಡ ಇದೆ. ನನಗಂತೂ ಅದ್ರಲ್ಲಿ ತುಂಬಾ ಇಷ್ಟ ಅಂದ್ರೆ ಕ್ಯಾರೆಟ್ ಹೋಳಿಗೆ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟ. ಮಾಡಮ್ಮ ತುಂಬಾ ದಿವಸದಿಂದ ಹೇಳಿದ್ರು, ಹಾಗಾಗಿ ಮಾಡಕ್ಕಾಗಿರ್ಲಿಲ್ಲ. ವರಲಕ್ಷ್ಮಿ ಹಬ್ಬ ಅಲ್ವಾ, ಹೇಗಿದ್ರು ಹೋಳಿಗೆ ಮಾಡಿದ್ರೆ ಆಗತ್ತೆ ಅಂತೇಳಿ ಹೋಳಿಗೆ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಬಂದು ತುಂಬಾನೇ ಇಷ್ಟ ಆಯ್ತು. ತುಪ್ಪದ ಘಮ ಕೂಡ ಅಷ್ಟೇ, ಕ್ಯಾರೆಟ್ ಫ್ರೈ ಮಾಡ್ಕೊಬೇಕಾದ್ರೆ ತುಪ್ಪ ಹಾಕಿರ್ತೀವಲ್ಲ, ಆ ಘಮ ತುಂಬಾನೇ ಚೆನ್ನಾಗಿರುತ್ತೆ ಹೋಳಿಗೆಲಿ. ಬಾಯಲ್ಲಿಟ್ರೆ ಕರಗಬೇಕು ಆ ರೀತಿ, ಅಷ್ಟು ಸಾಫ್ಟ್ ಆಗಿ ಕೂಡ ಬಂದಿತ್ತು ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ ಕೂಡ. ತಟ್ಟೋದು ಕೂಡ ತುಂಬಾನೇ ಈಸಿ. ತುರ್ದು ರುಬ್ಬ ಹಾಕೊಂಡಿರ್ತಿದ್ವಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀನಿ ನಿಮ್ಗೆ. ಯಾವ ರೀತಿ ಬೇಕೋ ಆ ರೀತಿ ಕೂಡ ಉಂಡೆ ಮಾಡ್ಕೊಂಡು ಮಾಡ್ಕೊಬಹುದು. ಕ್ಯಾರೆಟ್ ಇಂದ ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಒಮ್ಮೆ ಟ್ರೈ ಮಾಡಿ.
ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ತುಂಬಾನೇ ಚೆನ್ನಾಗಿತ್ತು ಹೋಳಿಗೆ ಮಾತ್ರ. ನಾನು 2 ಟೈಮ್ಸ್ ಮಾಡ್ತಾ ಇದ್ದೆ, ಆಲ್ರೆಡಿ 1 ಟೈಮ್ ಮಾಡಿದ್ದೆ. ಹಾಗೆ ಹಲಸಿನ ಹಣ್ಣಿನ ಹೋಳಿಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲಿ ಏನಂದ್ರೆ ಬಾಯಲ್ಲಿ ತಿಂತಾ ಇದ್ರೆ ಹಲಸಿನ ಹಣ್ಣಿನ ಗಮನೆ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇದು ಕೂಡ ಅಷ್ಟೇ, ಕ್ಯಾರೆಟ್ ಹೋಳಿಗೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ತುಪ್ಪ ಹಾಕೊಂಡು ತಿಂತಾರೆ, ತುಂಬಾನೇ ಇಷ್ಟ. ನಮ್ಮ ಪಾಪಂದು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತೂ, ಅಷ್ಟೇ ಸಾಫ್ಟ್ ಆಗಿ ಕೂಡ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿತ್ತು ಹೋಳಿಗೆ ಮಾತ್ರ. ಎಲ್ರು ಕೂಡ ಇಷ್ಟಪಡ್ತಿದ್ರು. ನಾನು ಕೂಡ ಎಡೆಗೆ ಅಂತ ರೆಡಿ ಮಾಡ್ಕೊಂಡು ಎಡೆ ಎಲ್ಲ ಇಡ್ಬಿಟ್ಟು, ಹಾಗೆ ಲಕ್ಷ್ಮೀ ದೇವಿ ಕೂಡ ಎಡೆ ಹಿಡಿಬೇಕಾಯ್ತು. ಹಾಗಾಗಿ ಲಕ್ಷ್ಮೀ ದೇವಿ ಕೂಡ ಎಡೆ ಕೊಟ್ಬಿಟ್ಟು ಬಂದೆ. ಇನ್ನೇನು ಊಟಕ್ಕೆ ಅಂತ ಕೂತ್ಕೊಂಡೆ. ಹಬ್ಬದ ಅಡಿಗೆನೆ ಮಾಡಿದ್ದೆ ಫುಲ್. ನಾನು ಅಕ್ಕ ಮನೆಗೆ ಎಡೆ ಕೊಡಕ್ ಹೋಗಿದ್ನಲ್ವಾ, ಅವಾಗ ನಾನು ಅವ್ರ ಮನೆ ಲಕ್ಷ್ಮಿ ಕೂಡ್ಸಿರೋದ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡೆ. ನೈಟ್ ಎಲ್ಲ ಫುಲ್ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅದೆಲ್ಲ ಮಾಡಿದೆ. ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಲಕ್ಷ್ಮೀ ದೇವಿನೇ ಬಂದು ಕೂದಿದಾಳೆ ಅನ್ನೋಕ್ಕೂ ಅಷ್ಟು ಚೆನ್ನಾಗಿತ್ತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ಹಾರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಅಲಂಕಾರ ಕೂಡ ಆಗಿತ್ತು ಅಮ್ಮನವ್ರಿಗೆ. ಇನ್ ಪ್ರಸಾದ ಕೂಡ ಎಲ್ಲ ತರದ್ದು ಕೂಡ ಇಟ್ಟಿದ್ರು ಅಕ್ಕ. ಹಾಗೆ ಹಣ್ಣು ಕೂಡ ಅಷ್ಟೇ, ತರವರಿ ಹಣ್ಣು ಇಟ್ಟಿದ್ರು. ತುಂಬಾನೇ ಚೆನ್ನಾಗಿ ಕೂಡ ಆಗಿತ್ತು ಲಕ್ಷ್ಮಿ ಪೂಜೆ. ತುಂಬಾನೇ ಇಷ್ಟ ಆಯ್ತು. ನಾನು ಎಡೆ ಕೂಡ ಕೊಡಕ್ ಬಂದಿದ್ನಲ್ವಾ, ಹಾಗಾಗಿ ನೋಡ್ಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು. ತದನಂತರ ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ವರಲಕ್ಷ್ಮಿ ಹಬ್ಬ ಅಲ್ವಾ ಅಂತೇಳಿ ಹಸ್ಬೆಂಡ್ ಮನೇಲಿ ಇದ್ರಲ್ವಾ, ಹಾಗಾಗಿ ಮನೆ ಹತ್ರನೇ ಇರುವಂತಹ ಮುತ್ತೆಲ್ಲಮ್ಮ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಅಮ್ಮನವ್ರಿಗೂ ಅಷ್ಟೇ ತುಂಬಾನೇ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ಇವತ್ತು.